ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಮಧ್ಯಾಹ್ನದ ಶುಭೋದಯಗಳನ್ನು ತಿಳಿಸ್ತಾ ನಾವಿವತ್ತು ಎಂಟನೇ ತರಗತಿನ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ಇಲ್ಲೊಂದು ಆಕಾರವನ್ನು ತೋರಿಸ್ತಾ ಇದ್ದೀನಿ. ಇದನ್ನು ನಾವು ರೇಖಾಗಣಿತದಲ್ಲಿ ಏನಂತ ಕರೀತೀವಿ? ಬಿಂದು. ಬಿಂದು ಅಂತಂದ್ರೆ ಉದ್ದ ಇರಲ್ಲ, ಅಗಲ ಇರದ, ಉದ್ದನೂ ಇರಲ್ಲ, ಅಗಲನೂ ಇರದಂತಹ ಒಂದು ಆಕಾರವನ್ನು ನಾವೇನಂತ ಕರಿತೀವಿ? ಬಿಂದು. ಹಾಗಿದ್ಮೇಲೆ ಈ ಬಿಂದು ನಿಮ್ದ ನಾವೊಂದು ಈ ಒಂದು ಮತ್ತೊಂದು ಆಕಾರವನ್ನು ಹೇಳಿದ್ದೀವಿ, ಸರಳ ರೇಖೆ ಮತ್ತೆ ಸಮಾಂತರ ರೇಖೆ, ವೆರಿ ಗುಡ್. ಅದನ್ನೇನಂತ ಕರಿತೀವಿ? ರೇಖಾಖಂಡ. ರೇಖಾಖಂಡ ಅಂತಂದ್ರೆ ಎರಡು ಅಂತ್ಯ ಬಿಂದುಗಳಿರ್ತದೆ. ಎರಡು ಅಂತ್ಯ ಬಿಂದುಗಳಿರ್ತಕ್ಕಂತಹ ಒಂದು ರೇಖೆಯನ್ನ ನಾವೇನಂತ ಕರಿತೀವಿ? ರೇಖಾಖಂಡ ಅಂತ ಕರಿತೀವಿ. ಇದು ರೇಖಾಖಂಡ. ನೋಡಿ, ಒಂದೇ ಅಂತ್ಯ ಬಿಂದು ಇದೆ, ಒಂದು ಬಾಣದ ಗುರುತಿದೆ ಒಂದ್ ಸೈಡ್. ಅಂದ್ರೆ ಈ ರೇಖಾಖಂಡ ಅಥವಾ ಈ ಕಿರಣವನ್ನ ಈ ಕಡೆಗೆ ನಾವು ಎಷ್ಟು ದೂರ ಬೇಕಾದ್ರೂ ಏನ್ ಮಾಡಬಹುದು? ವೃದ್ಧಿಸಬಹುದು, ಮುಂದುವರಿಸಬಹುದು. ಇದನ್ನೇನಂತ ಕರಿತೀವಿ? ಈಗ ನಾವು ಮುಂದುವರೆದು ಎರಡೂ ಭಾಗಗಳಲ್ಲಿ ಕಿರಣದ ಗುರುತಿತ್ತು, ಬಾಣದ ಗುರುತಿತ್ತು, ಏನಂತ ಕರಿತೀವಿ? ರೇಖೆ. ಈ ರೇಖೆಯನ್ನ ನಾವು ಎರಡೂ ಕಡೆಗೂ ಎಷ್ಟು ದೂರ ಬೇಕಾದ್ರೂ ಏನ್ ಮಾಡಬಹುದು? ವೃದ್ಧಿಸಬಹುದು. ಮಕ್ಕಳೇ, ಇವನ್ನು ಬಳಸಿಕೊಂಡು, ಯಾವನ್ನ? ರೇಖಾಖಂಡವನ್ನ ಬಳಸಿಕೊಂಡು ನಾವು ಮುಂದುವರಿಯೋಣ. ನಾನಿಲ್ಲೊಂದು ಇದನ್ನ ಎಂತಹ ರೇಖೆ ಅಂತ ಕರೀತೀವಿ? ವಕ್ರರೇಖೆ. ಇದನ್ನೇನಂತ ಕರಿತೀವಿ? ಮತ್ತೆ ಇದೂ ವಕ್ರರೇಖೆ, ಇದೂ ವಕ್ರರೇಖೆನಾ? ಇಲ್ಲಿ ನೋಡಿ, ನಾವಿಲ್ಲಿ ಏನ್ ಮಾಡಿದೀವಿ? ಸ್ಟ್ರೈಟ್ ಆಗಿ ಹೇಳಿದೀವಿ. ಏನಿದು? ಸರಳ ರೇಖೆ. ಇಲ್ಲಿ ಸರಳವಾಗಿ ಬಂದಿದೆ ಸ್ಟ್ರೈಟ್ ಆಗಿ. ಸ್ವಲ್ಪ ಇಲ್ಲೇನಾಯ್ತು? ವಕ್ರ ಆಯ್ತು. ಇಲ್ಲೇನಾಯ್ತು? ಮತ್ತೆ ಸ್ಟ್ರೈಟ್ ಸರಳ ಬಂದಿದೆ, ವಕ್ರ ಆಯ್ತು. ಇದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಸರಳವಾಗಿರ್ತಕ್ಕಂತಹ ವಕ್ರರೇಖೆ, ಸರಳ ವಕ್ರರೇಖೆ ಅಂತ ಕರಿತೀವಿ. ಇದೇನಾಗಿದೆ? ಅಲ್ಲ, ನಾನು ಈಗ ಬೆಂಡ್ ಆಗಿ ಬಂದಿದೆ, ಹೌದಾ? ಬಹಿರ್ವಕ್ರ ಅಲ್ಲ. ಇದನ್ನ ನಾವು ವಕ್ರರೇಖೆ ಅಂತ ಕರಿತೀವಿ. ಹೇಳ್ತಿರೋದು ಅರ್ಥ ಆಯ್ತಾ? ಈಗ ನಾವು ಮುಂದುವರೆದು ನನಗೆ ಸರಳ ವಕ್ರರೇಖೆ ಯಾವುದು ಅಂತ ಗೊತ್ತಾಯ್ತಾ? ಸರಳವಾಗಿದ್ದಾವೆ, ಅದನ್ನು ಅಲ್ಲದಲ್ಲೇ ಬೆಂಡ್ ಆಗಿ ಹೋಗಿದೆ, ಅದನ್ನ ಏನು ಕರಿತೀವಿ? ಸರಳ ವಕ್ರರೇಖೆ ಅಂತ ಕರೆದ್ವಿ. ಈಗ ನಾವು ಈ ಸರಳ ವಕ್ರರೇಖೆಗಳನ್ನು ಬಳಸ್ಕೊಂಡು ಬೋರ್ಡ್ ಮೇಲೆ ಚಾಪೀಸಿಂದ ಕೈ ಎತ್ತದೇ ಬರೀತಕ್ಕಂತಹ ಆಕೃತಿಗಳನ್ನು ಏನಂತ ಕರಿತೀವಿ ಅಂತ ನೋಡಿ. ಇದೇನಿದು? ನಾನು ತ್ರಿಭುಜ ಅಂತ ಬರೋದಕ್ಕಿಂತ ಮುಂಚೆ ಈಗ ಕೈ ಎತ್ತಲೇ ಬರ್ತೀನಿ, ಹೌದಾ? ನಾನು ಇನ್ನೂ ಒಂದು ಕೆಲವು ಆಕೃತಿಗಳನ್ನು ಬರೆಯೋಣಂತೆ. ಈಗ ಬರ್ದಿದ್ದೀನಿ. ಈ ಕಡೆ ಒಂದೆರಡು ಆಕೃತಿಗಳನ್ನು ಬರ್ತೀನಿ.
ನಾವು ಬೆರಳನ್ನ ಎತ್ತಲೇ ಬರೆದಿದ್ದೀವಿ, ಪೆನ್ಸಿಲ್ ಅನ್ನ ಅಥವಾ ಚಾಪೀಸ್ ಅನ್ನ ಮೇಲೆತ್ತದೆ ಕೆಲವು ಆಕೃತಿಗಳನ್ನು ರಚಿಸಿದ್ದೀವಿ. ಇಲ್ಲಿ ನೋಡಿ, ಇದನ್ನ ರಚಿಸಿದೀವಿ. ಇದೇನಾಗಿದೆ? ಆವೃತ್ತಗೊಂಡಿದೆ. ಇದೂ ಏನಾಗಿದೆ? ಆವೃತ್ತಗೊಂಡಿದೆ. ಇದೂ ಆವೃತ್ತಗೊಂಡಿದೆ. ಇಲ್ಲಿ ಯಾವುದೇ ಒಂದು ಬಿಂದುವನ್ನ ಅಥವಾ ರೇಖೆಯನ್ನ ಮತ್ತೊಂದು ರೇಖೆ ಕ್ರಾಸ ಮಾಡಿಲ್ಲ, ಅಂದ್ರೆ ಛೇದಿಸಿಕೊಂಡು ಹೋಗಿಲ್ಲ. ಇಲ್ಲೇನಾಗಿದೆ? ಈ ರೇಖೆ ಏನಾಗಿದೆ? ಛೇದಿಸಿಕೊಂಡು ಹೋಗಿದೆ. ಇಲ್ಲೇನಾಗಿದೆ? ಯಾವುದೇ ರೇಖೆಯನ್ನ ಛೇದಿಸಿಲ್ಲ, ಬಟ್ ಆ ಒಂದು ಆಕೃತಿ ಏನಾಗಿದೆ? ಪೂರ್ಣಗೊಂಡಿಲ್ಲ, ಆವೃತ್ತವಾಗಿಲ್ಲ. ಇಲ್ಲಿ ಬರೋಣ. ಈ ರೇಖೆ ಏನಾಗಿದೆ? ಛೇದಿಸಿಕೊಂಡು ಹೋಗಿದೆ. ನೋಡಿ, ಇಲ್ಲಿ ಒಳಭಾಗಗಳು ಎರಡು ಸೃಷ್ಟಿಯಾಗಿದೆ. ಇಲ್ಲಿ ಇರ್ತಕ್ಕಂಥ ಒಳಭಾಗಗಳು ಎಷ್ಟು ಸೃಷ್ಟಿ? ಎರಡು. ಇಲ್ಲಿ ಯಾವುದ್ರಲ್ಲೂ ಎರಡು ಒಳಭಾಗಗಳು ಸೃಷ್ಟಿಯಾಗಿವೆ. ಆಕೃತಿಗಳನ್ನ ನಾವು ಎತ್ತಿ ಹೇಳಿದ್ರೆ ಈ ರೀತಿಯ ಆಕೃತಿಗಳನ್ನ ಬಹಿರ್ವಕ್ರ. ನಾವಿಲ್ಲಿ ನೋಡಿ, ಇವನ್ನ ಎಂತಹ ಆಕೃತಿಗಳು ಅಂತ ಕರಿತೀವಿ ಅಂತಂದ್ರೆ ಬಹುಭುಜಗಳಲ್ಲಿ ವಕ್ರಾಕೃತಿಗಳು ಅಂತ ಕರಿತೀವಿ. ವಕ್ರಾಕೃತಿಗಳು, ಬಹುಭುಜಗಳಲ್ಲಿ ವಕ್ರಾಕೃತಿಗಳು ಅಂದ್ರೆ ಏನಾಗಿರ್ಬೇಕು? ಯಾವುದನ್ನು ಪೆನ್ಸಿಲ್ ನಾವು ಎತ್ತದಲ್ಲೇ ಏನ್ ಮಾಡಿರ್ತೀವಿ? ಎಳೆದಿರ್ತೀವಿ. ಇದರಲ್ಲಿ ಒಂದೇ ಒಳಭಾಗ ಇರುತ್ತೆ. ಆನಂತರ ಯಾವುದೇ ಬಿಂದುವನ್ನ ಮತ್ತೊಂದು ರೇಖೆ ಹಾದು ಇರಲ್ಲ, ಸೇರ್ಬಹುದು, ಅಂತ್ಯಗೊಂಡಿರ್ಬಹುದು. ಈ ಬಿಂದುವಿನಿಂದ ಇನ್ನೊಂದು ಬಂದು ಈ ರೀತಿ ಇನ್ನೊಂದು ರೇಖಾಖಂಡ ಅಂತ್ಯಗೊಂಡಿದೆ, ಅಂದ್ರೆ ಆವೃತ್ತಗೊಂಡಿದ್ದಾವೆ. ರೇಖಾಖಂಡಗಳು ಏನಾಗಿದೆ? ಒಂದನ್ನೊಂದು ತಮ್ಮ ಅಂತ್ಯ ಬಿಂದುಗಳಲ್ಲಿ ಸಂಚಿಸಿದಾವೆ. ಈ ರೀತಿಯ ಆಕೃತಿ ಬಹುಭುಜಗಳಾಗಿರುವ ವಕ್ರಾಕೃತಿಗಳು ಅಂತ ಕರಿತೀವಿ. ಇಲ್ಲಿ ಬರೋಣ. ಒಂದು ರೇಖೆ ಮತ್ತೊಂದು ರೇಖೆಯನ್ನು ಏನ್ ಮಾಡಿದೆ? ಛೇದಿಸಿದೆ, ಹಾದು ಹೋಗಿದೆ. ಇಲ್ಲೇನಾಗಿದೆ? ಛೇದಿಸಿಲ್ಲ, ಆವೃತ್ತಗೊಂಡಿಲ್ಲ. ಈ ಒಂದು ರೇಖಾಖಂಡ ಈ ರೇಖಾಖಂಡದ ಅಂತ್ಯ ಬಿಂದುಗಳು ಒಂದನ್ನೊಂದು ಏನ್ ಮಾಡಿಲ್ಲ? ಸೇರಿಕೊಂಡಿಲ್ಲ. ಇಲ್ಲೇನಾಗಿದೆ? ಒಂದನ್ನೊಂದು ಛೇದಿಸಿದಾವೆ. ಎಷ್ಟು ಒಳಭಾಗಗಳು ಸೃಷ್ಟಿಯಾಗಿದ್ದಾವೆ? ಎರಡು ಒಳಭಾಗಗಳು ಸೃಷ್ಟಿಯಾಗಿದ್ದಾವೆ. ನಮಗೆ ಅದು ಬಹುಭುಜಗಳಾಗಿರುವ ವಕ್ರಾಕೃತಿಗಳು ಅಂತಂದ್ರೆ ಎಷ್ಟಿರ್ಬೇಕು? ಒಳಭಾಗ ಒಂದೇ ಇರಬೇಕು. ಈ ರೀತಿಯ ಆಕೃತಿಗಳನ್ನ ನಾವು ಬಹುಭುಜಗಳಾಗಿರುವ ವಕ್ರಾಕೃತಿಗಳು ಅಲ್ಲ ಅಂತ ಏನ್ ಮಾಡ್ತೀವಿ? ಹೇಳ್ತೀವಿ. ಇವು ಬಹುಭುಜಗಳ ವಕ್ರಾಕೃತಿಗಳು ಅಲ್ಲ. ಯಾವಾಗ? ಒಂದನ್ನೊಂದನ್ನು ಛೇದಿಸಿದಾಗ, ಆವೃತ್ತಗೊಂಡಿಲ್ಲದಿದ್ರೆ, ಈ ರೀತಿ ಎರಡು ಒಳಭಾಗಗಳು ಸೃಷ್ಟಿಯಾಗಿದ್ರೆ ಅವನೇನಂತ ಕರಿತೀವಿ? ಬಹುಭುಜಗಳಲ್ಲದ ವಕ್ರಾಕೃತಿಗಳು ಅಂತ ಏನ್ ಮಾಡ್ತೀವಿ? ಕರಿತೀವಿ. ಈಗ ಮುಂದುವರೆದು, ಈಗ ನಮಗೆ ಬಹುಭುಜಗಳಾಗಿರುವ ವಕ್ರಾಕೃತಿಗಳು ಗೊತ್ತಾಯ್ತು, ಬಹುಭುಜಗಳಲ್ಲದ ವಕ್ರಾಕೃತಿಗಳು ಯಾವುವು ಅಂತ ಗೊತ್ತಾಯ್ತು. ಈಗ ಮುಂದೆ ನಾವು ಈ ಬಹುಭುಜಗಳ ವರ್ಗೀಕರಣವನ್ನು ನೋಡೋಣ. ಯಾವ ರೀತಿ ವರ್ಗೀಕರಿಸ್ತೀವಿ ಅಂತ ನೋಡಿ. ನಾವು ಬಹುಭುಜಗಳ ವರ್ಗೀಕರಣವನ್ನು ನೋಡೋಣ. ಈ ಬಹುಭುಜಗಳ ವರ್ಗೀಕರಣ ಅಂತಂದ್ರೆ, ಆ ಬಹುಭುಜಗಳು ಅಂತಂದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು, ಅಥವಾ ಮೂರು ಅಥವಾ ಮೂರಕ್ಕಿಂತ ಹೆಚ್ಚು, ಮೂರು ಬಾಹುಗಳು ಅಥವಾ ಮೂರು ಬಾಹುಗಳಿಗಿಂತ ಹೆಚ್ಚಿನ ಬಾಹುಗಳು ಅಥವಾ ರೇಖಾಖಂಡಗಳು ಅವುಗಳ ಅಂತ್ಯ ಬಿಂದುಗಳಲ್ಲಿ ಆವೃತ್ತಗೊಂಡಿದ್ರೆ, ಅಂತ್ಯ ಬಿಂದುಗಳಲ್ಲಿ ಸೇರ್ಕೊಂಡಿದ್ರೆ ಅವನೇನಂತ ಕರಿತೀವಿ? ನಾವು ಬಹುಭುಜಗಳು. ಉದಾಹರಣೆ ನೋಡ್ರಿ, ನಾನು ಬಹುಭುಜದ ಹೆಸರು ಬರಿತೀನಿ. ಆಕೃತಿ ಬರೆಯೋಣ. ಬಾಹುಗಳ ಸಂಖ್ಯೆ ಬರೆಯೋಣ.
ಬಹುಭುಜದ ನಾನು ಫಸ್ಟ್ 3 ಅಥವಾ 3ಕ್ಕಿಂತ ಹೆಚ್ಚು ಅಂತ ಹೇಳಿದ್ವಿ. ಫಸ್ಟ್ ಎಷ್ಟು ಕಾಣೋಣ? 3 ಬಾಹುಗಳನ್ನು ತಗೊಂತೀನಿ. ಮೂರು ಬಾಹುಗಳನ್ನು ತೋಡಿದ್ದೀನಿ. ಅಂದ್ರೆ ಎಷ್ಟು ರೇಖಾಖಂಡಗಳನ್ನು ಬಳಸಿದೀವಿ? 3 ರೇಖಾಖಂಡಗಳನ್ನು ಬಳಸಿದೀವಿ. 3 ರೇಖಾಖಂಡಗಳು ತಮ್ಮ ಅಂತ್ಯ ಬಿಂದುಗಳಲ್ಲಿ ಏನಾಗಿದ್ದಾವೆ? ಸಂಚಿದ್ದಾವೆ. ಈ ಆಕೃತಿಯ ಹೆಸರೇನು? ಎಷ್ಟು ಬಾಹುಗಳಿದಾವೆ? 3 ಬಾಹುಗಳಿಂದ ಇದನ್ನ ತ್ರಿಭುಜ ಅಂತ ಕರಿತೀವಿ. ಏನ್ ಮಾಡ್ತೀವಿ? ತ್ರಿಭುಜ. ಎಷ್ಟು ಬಾಹುಗಳು ಇರೋದು ಸಂಖ್ಯೆ ಎಷ್ಟು? 3. ಈಗ ನೆಕ್ಸ್ಟ್ ಇನ್ನೊಂದು ಆಕಾರವನ್ನು ಬರೆಯೋಣಂತೆ. 3 ಬಾಹುಗಳಾದ್ಮೇಲೆ ಎಷ್ಟು ಬಾಹುಗಳು ಇರ್ತವೆ? 4 ಬಾಹುಗಳನ್ನು ತಗೋಣ. ನೋಡಿ, 4 ಬಾಹುಗಳು ಇರತಕ್ಕಂತ ಒಂದು ಆಕೃತಿಯನ್ನು ಬರೆದಿದ್ದೀವಿ. ಚತುರ್ಭುಜ ಏನಂತ ಕರಿತೀವಿ? ಚತುರ್ಭುಜ. ಎಷ್ಟು ಬಾಹುಗಳಿದಾವೆ? 4 ಬಾಹುಗಳಿದಾವೆ. ಆಮೇಲೆ ಇನ್ನೊಂದು ಆಕೃತಿಯನ್ನು ಬರೆಯೋಣಂತೆ. ಇಲ್ಲಿ ಇನ್ನೊಂದು ಆಕೃತಿಯನ್ನು ಬರೆದಿದ್ದೀವಿ. ಎಷ್ಟು ಭುಜಗಳಿದಾವೆ? 5 ಬಾಹುಗಳಿದಾವೆ. 5. ಇದನ್ನ ಪಂಚಭುಜ. ಎಷ್ಟು ಬಾಹುಗಳಿದಾವೆ? 5 ಬಾಹುಗಳು. ಇದಾದ್ಮೇಲೆ ಎಷ್ಟು ಬಾಹುಗಳಿರುವ ಆಕೃತಿ ಬರಿತೀವಿ? 6 ಬಾಹುಗಳಿರುವ ಆಕೃತಿ ಬರಿತೀವಿ. ಅದನ್ನ ಏನಂತ ಕರಿತೀವಿ? ಷಡ್ಭುಜಾಕೃತಿ. ಅದಾದ್ಮೇಲೆ 7 ಬಾಹುಗಳಿರುವ ಆಕೃತಿಯನ್ನು ಬರಿತೀವಿ. ಏನಂತ ಕರಿತೀವಿ? ಸಪ್ತಭುಜ. ಏನಂತ ಕರಿತೀವಿ? ಸಪ್ತಭುಜ. ಅದಾದ್ಮೇಲೆ 8 ಬಾಹುಗಳಿರುವ ಆಕೃತಿಯನ್ನು ಬರಿತೀವಿ. ಅಷ್ಟಭುಜಾಕೃತಿ ಅಂತ ಕರಿತೀವಿ. ಹೀಗೆ ಅವುಗಳ ಬಾಹುಗಳ ಆಧಾರದ ಮೇಲೆ ಆ ಒಂದು ಬಹುಭುಜಗಳಿಗೆ ಹೆಸರನ್ನ ಕೊಡ್ತಾ ಹೋಗ್ತೀವಿ. 50 ಇದ್ರೆ 50 ಭುಜಗಳು ಬಾಹುಗಳಿರುವ ಒಂದು ಬಹುಭುಜಾಕೃತಿ ಅಂತ ಕರಿತೀವಿ. ಅದೇ ರೀತಿ 60 ಇದ್ರೆ 60 ಬಾಹುಗಳುಳ್ಳ ಒಂದು ಬಹುಭುಜಾಕೃತಿ ಅಂತ ಕರಿತೀವಿ. ಹಾಗೆ ನಾವು ಎಷ್ಟು ಕೊಡ್ತಾ ಹೋಗ್ತೀವಿ ಮುಂದಕ್ಕೆ. ಅದನ್ನ n ಬಾಹುಗಳಿದ್ರೆ, ಅಂದ್ರೆ ಎಷ್ಟೋ ಒಂದು ಗೊತ್ತಿಲ್ಲದ ಸಂಖ್ಯೆ ಎಷ್ಟು ಬಾಹುಗಳಿದ್ರೆ ಅದನ್ನ ಏನಂತ ಕರಿತೀವಿ? n ಬಾಹುಗಳುಳ್ಳ ಬಹುಭುಜಾಕೃತಿ ಅಂತ ಏನ್ ಮಾಡ್ತೀವಿ? ಕರಿತೀವಿ. ಮಕ್ಕಳ, ಈಗ ನಾವು n ಬಾಹುಗಳುಳ್ಳ ಬಹುಭುಜಾಕೃತಿ ಅಂತ ತಿಳ್ಕೊಂಡ್ವಿ. ಈ ಬಹುಭುಜಗಳಲ್ಲಿ 2 ರೀತಿಯ ಬಹುಭುಜಗಳು ಕಂಡು ಬರ್ತಾವ ನಮಗೆ. ಇಲ್ಲಿ ನಾನು ಕೆಲವು ಬಹುಭುಜಗಳನ್ನು ಬರೆದಿದ್ದೀನಿ, ಹೌದ್ರಾ? ಈ ತರದ ಬಹುಭುಜಗಳನ್ನ ಅಂದ್ರೆ ತಮ್ಮ ಅಂತ್ಯ ಬಿಂದುಗಳು ಸಂಧಿಸಿರ್ತಕ್ಕಂತಹ ಕೋನಗಳು, ಇಲ್ಲಿ ಉಂಟಾಗ್ತಕ್ಕಂತಹ ಕೋನಗಳು, ಇಲ್ಲಿ ಉಂಟಾಗಿರ್ತಕ್ಕಂತಹ ಕೋನಗಳು, ಇಲ್ಲಿ ಉಂಟಾಗಿರುವ ಕೋನಗಳು 180 ಡಿಗ್ರಿಗಿಂತ ಕಡಿಮೆ ಇದ್ರೆ, ಎಷ್ಟು ಡಿಗ್ರಿ? 180 ಡಿಗ್ರಿಗಿಂತ ಕಡಿಮೆ ಇದ್ರೆ ಅವನ್ನ ಬಹಿರ್ವಕ್ರ ಬಹುಭುಜಗಳು ಅಂತ ಕರಿತೀವಿ. ಏನಂತ ಕರಿತೀವಿ? ಬಹಿರ್ವಕ್ರ ಬಹುಭುಜಗಳು. ಈ ಕೋನಗಳ ಅಳತೆ ಎಷ್ಟಿರಬೇಕು? 180 ಡಿಗ್ರಿಗಿಂತ ಕಡಿಮೆ ಇರಬೇಕು. ಅಕಸ್ಮಾತ್ ಆಗಿ 180 ಡಿಗ್ರಿಗಿಂತ ಜಾಸ್ತಿ ಇದ್ರೆ, ಇಲ್ಲೊಂದು ಚಾರ್ಟ್ ಇದಾವೆ, ಇಲ್ಲ ಚಾರ್ಟ್, ಇಲ್ಲ ಹಾಕಿ ಚಾರ್ಟ್. ಬಹುಭುಜಗಳ ಬಹಿರ್ವಕ್ರ, ಬಹುಭುಜಗಳ ಅಂತರ್ವಕ್ರ. ಬಹುಭುಜಗಳ ಬಹಿರ್ವಕ್ರ ಅಂತಂದ್ರೆ ಇದರ ಒಳ ಕೋನಗಳು ಯಾವುದಾದ್ರೂ ಕೋನಗಳಾಗಿರಬಹುದು. 3 ಕೋನ ಇದ್ರೆ 3 ಕೋನಗಳು ಎಷ್ಟು ಡಿಗ್ರಿಗಿಂತ ಕಡಿಮೆ ಇರಬೇಕು? 180 ಡಿಗ್ರಿಗಿಂತ ಕಡಿಮೆ ಇರಬೇಕು. 4 ಕೋನಗಳಿದ್ರೆ ಪ್ರತಿಯೊಂದು ಕೋನ 180 ಡಿಗ್ರಿಗಿಂತ ಕಡಿಮೆ ಇರಬೇಕು. ಈ 5 ಇಲ್ಲ 6 ಕೋನಗಳಿದಾವೆ, ಎಷ್ಟಿರಬೇಕು? 180 ಡಿಗ್ರಿಗಿಂತ
ಕಡಿಮೆ ಇರಬೇಕು. ಈ ರೀತಿಯ ಇದ್ರೆ ಇವನ್ನೆಂತಕ್ಕಂತ ಕರಿತೀವಿ ಬಹಿರ್ವಕ್ರ. ಇದು ಮೊದಲೇ ಕಂಡೀಷನ್. ಇಲ್ಲಿ ವರ್ಣ ಬಹುಭುಜಗಳ ಅಂತರ್ವಕ್ರ ಅಂತಂದ್ರೆ ಈ ಬಹುಭುಜಗಳಲ್ಲಿ ಯಾವುದಾದರೂ ಒಂದು ಕೋನ ಅಥವಾ ಒಂದಕ್ಕಿಂತ ಜಾಸ್ತಿ ಇರಬಹುದು. ಕೋನಗಳು ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಡಿಗ್ರಿ ಇದೆ ಅಂತಂದ್ರೆ ಇಲ್ಲಿ 180 ಡಿಗ್ರಿಗಿಂತ ಜಾಸ್ತಿ ಇದೆ. ಜಾಸ್ತಿ ಇದೆಯಾ? ಒಳಭಾಗದಲ್ಲಿ ಇದೆ. ಇಲ್ಲಿ ನೋಡಿ, ಇದು ಇಲ್ಲೊಂದು ಬರ್ತದೆ. ಇದು ಎಷ್ಟು ಜಾಸ್ತಿ ಇದೆ? 180ಕ್ಕಿಂತ ಜಾಸ್ತಿ ಇದೆ. ಇಲ್ಲಿದೆ ಎಷ್ಟು ಜಾಸ್ತಿ ಇದೆ? 180ಕ್ಕಿಂತ ಜಾಸ್ತಿ. ಇಲ್ಲಿದೆ 180ಕ್ಕಿಂತ ಏನಾಗಿದೆ? ಜಾಸ್ತಿ ಇದೆ. ಈ ರೀತಿ 180 ಡಿಗ್ರಿಗಿಂತ ಜಾಸ್ತಿ ಇರತಕ್ಕಂತಹ ಒಂದು ಕೋನ ಅದರಲ್ಲಿ ಇದ್ರೆ ಅದನ್ನ ಏನಂತ ಕರಿತೀವಿ? ಅಂತರ್ವಕ್ರ ಬಹುಭುಜ ಅಂತ ಕರಿತೀವಿ. ಅಂತ ಕರಿತೀವಿ ಅಂತರ್ವಕ್ರ ಬಹುಭುಜ. ಇದಕ್ಕೆ ಇನ್ನೊಂದು ನಿಯಮ ಇದೆ. ಏನಪ್ಪ ಅಂತಂದ್ರೆ, ನಾವು ಇಲ್ಲಿರ್ತಕ್ಕಂತಹ ಒಂದು ಶೃಂಗ ಬಿಂದುವನ್ನ ಹೊರತುಪಡಿಸಿ ಮುಂದಿನ ಶೃಂಗ ಬಿಂದುವಿಗೆ ಇಲ್ಲೊಂದು ಶೃಂಗ ಬಿಂದು ಗುರ್ತಿದ್ದೀವಿ. ಇದರ ಮುಂದಿನ ಶೃಂಗ ಬಿಂದು ಯಾವುದು? ಇದು ಅನುಕ್ರಮವಲ್ಲದ ಶೃಂಗ ಬಿಂದುಗಳನ್ನು. ಅನುಕ್ರಮ ಅಂದ್ರೆ ಇದ್ರ ಮುಂದಿದ್ದು, ಅದು ವಲ್ಲ ಅಂದ್ರೆ ಇದ್ರ ಬಿಟ್ಟು ನೆಕ್ಸ್ಟ್ ಯಾವುದು? ಇದು ಈ ಬಿಂದುವಿಗೆ ಎಳಿತಕ್ಕಂತಹ ರೇಖೆಯನ್ನು ನಾವೇನಂತ ಕರಿತೀವಿ? ಕರ್ಣ ಅಂತ ಕರಿತೀವಿ. ಏನಂತ ಕರಿತೀವಿ? ಕರ್ಣ. ಈ ಬಿಂದುವಿನಿಂದ ಈ ಬಿಂದುವಿಗೆ ಹೇಳಿದ್ರೆ ಕರ್ಣ ಆಯಿತು. ಈ ಕರ್ಣಗಳು ಈ ಬಹುಭುಜದ ಒಳಗಡೆನೆ ಇದ್ರೆ, ಎಳಿತಕ್ಕಂತಹ ಕರ್ಣಗಳು ಬಹುಭುಜದ ಒಳಗಡೆನೆ ಇದ್ರೆ ಅವನೇನಂತ ಕರಿತೀವಿ? ಬಹಿರ್ವಕ್ರ ಬಹುಭುಜಗಳು. ಒಂದು ಮೊದಲೇದೇನು 180 ಡಿಗ್ರಿಗಿಂತ ಕಡಿಮೆ ಇರಬೇಕು. ಕರ್ಣಗಳೆಲ್ಲ ಏನಾಗಿರ್ಬೇಕು? ಒಳಗಡೆನೆ ಇರಬೇಕು. ಅಂತಹ ಬಹುಭುಜಗಳನ್ನ ನಾವೇನಂತ ಕರಿತೀವಿ? ಬಹಿರ್ವಕ್ರ ಬಹುಭುಜಗಳು. ಈಗ ಅಂತರ್ವಕ್ರ ಬಹುಭುಜಗಳಲ್ಲಿ ಒಂದು ಹೇಳಿದೀವಿ, ಯಾವುದಾದ್ರೂ ಒಂದು ಅಥವಾ ಎರಡಕ್ಕಿಂತ ಜಾಸ್ತಿ ಇರಬಹುದು. ಒಳ ಕೋನಗಳು ಏನಾಗಿರ್ತವೆ? 180 ಡಿಗ್ರಿಗಿಂತ ಜಾಸ್ತಿ ಇರ್ತವೆ. ಅದರ ಜೊತೆಗೆ ನೋಡ್ರಿ, ನಾನು ಇಲ್ಲಿ ಹೇಳ್ತೀನಿ, ಕರ್ಣಗಳು ನೋಡಿ, ನಾನು ಈ ಬಿಂದು ತಗೊಂಡಿದ್ದೀನಿ, ಒಂದನ್ನು ಬಿಟ್ಟು ನೆಕ್ಸ್ಟ್ ಇಲ್ಲೊಂದು ಬಿಂದು ಇದೆ. ಇದು ಕೆಳದಾಗ ಈ ಕರ್ಣ ಏನಾಯ್ತು? ಬಹುಭುಜದ ಹೊರಗಡೆ ಬಂತು ಕರ್ಣ. ಬಹುಭುಜದ ಹೊರಗಡೆ ಕರ್ಣ ಬಂತು. ಯಾವುದಾದರೂ ಒಂದು ಕರ್ಣ ಬಹುಭುಜದ ಹೊರಗಡೆ ಬಂದ್ರೆ ಅದನ್ನೇನಂತ ಕರಿತೀವಿ? ಅಂತರ್ವಕ್ರ ಬಹುಭುಜಗಳು. ಅರ್ಥ ಇದೆ ನಿಮ್ಗೆ? ಬಹಿರ್ವಕ್ರ ಬಹುಭುಜಕ್ಕೂ ಅಂತರ್ವಕ್ರ ಬಹುಭುಜಕ್ಕೂ ಏನು ವ್ಯತ್ಯಾಸ ಅಂತ ಗೊತ್ತಾಗಿದೆ. ನೆಕ್ಸ್ಟ್ ಮುಂದುವರೆದು ನಾವೀಗ ಮುಂದಿನ ಒಂದು ಅಂಶಕ್ಕೆ ಹೋಗೋಣ. ಇದಾದ ಮೇಲೆ ನಿಯಮಿತ ಬಹುಭುಜಗಳು ಅಥವಾ ಅನಿಯಮಿತ ಬಹುಭುಜಗಳು ಅಂತ ಬರ್ತವೆ. ನಿಯಮಿತ ಬಹುಭುಜಗಳು, ಅನಿಯಮಿತ ಬಹುಭುಜಗಳು ಬರ್ತವೆ. ನಿಯಮಿತ ಬಹುಭುಜಗಳು ಮತ್ತು ನಿಯಮಿತವಲ್ಲದ ಬಹುಭುಜಗಳು. ಅಥವಾ ನಿಯಮಿತವಲ್ಲದ ಅಂತ ಕರಿತೀವಿ ಅನಿಯಮಿತ ಬಹುಭುಜಗಳು ಅಂತ ಕರಿತೀವಿ. ಹೇಳಪ್ಪ ಇವು ಗುರ್ತಿಸೋದು ನಿಯಮಿತ ಬಹುಭುಜಗಳನ್ನ ಅಂತಂದ್ರೆ, ಇದು ಯಾವ ಆಕೃತಿ? ತ್ರಿಭುಜ ಆಕೃತಿ. ತ್ರಿಭುಜದ ಮೂರು ಬಾಹುಗಳು ಏನಾಗಿರ್ತವೆ ಅಂತಂದ್ರೆ ಸಮನಾಗಿರ್ತವೆ. ಒಂದು ಬಾಹು ಏನಾದ್ರೂ 5 ಸೆಂಟಿಮೀಟರ್ ಇದ್ರೆ ಅಥವಾ ಒಂದು ಬಾಹು ಏನಾದ್ರೂ 14 ಸೆಂಟಿಮೀಟರ್ ಅಥವಾ 15 ಸೆಂಟಿಮೀಟರ್ ಇದ್ರೆ ಇನ್ನೊಂದು ಬಾಹುನ ಎಷ್ಟಿರ್ತದೆ? 14 ಸೆಂಟಿಮೀಟರ್ 15 ಸೆಂಟಿಮೀಟರ್ ಇರುತ್ತೆ. ನೋಡಿ, ಈ ಬಾಹು 5 ಸೆಂಟಿಮೀಟರ್ ಇದ್ರೆ ಈ ಬಾಹುನ ಎಷ್ಟು ಸೆಂಟಿಮೀಟರ್ ಇರ್ತದೆ? 5 ಸೆಂಟಿಮೀಟರ್ ಇರ್ತದೆ. ಇದನ್ನು ಎಷ್ಟು ಇರ್ತದೆ? 5 ಸೆಂಟಿಮೀಟರ್. ಅಂದ್ರೆ ಮೂರು ಬಾಹುಗಳು ಸಮಾನ ಅಳತೆಯುಳ್ಳದ್ದಾಗಿರುತ್ತೆ. ಮೂರು ಬಾಹುಗಳು ಸಮಾನ ಅಳತೆಯ ಜೊತೆಗೆ ಈ ಮೂರು
60 ಡಿಗ್ರಿ ಇದ್ರೆ ಈ ಕೋನನು 60 ಡಿಗ್ರಿ ಇರ್ತದೆ, ಈ ಕೋನನು 60 ಡಿಗ್ರಿ ಇರ್ತದೆ. ಈ ರೀತಿಯ ತ್ರಿಭುಜವನ್ನ ನಾವು ಸಮಕೋನೀಯ ತ್ರಿಭುಜ ಅಂತಾನೂ ಕರಿತೀವಿ, ಸಮಬಾಹು ತ್ರಿಭುಜ ಅಂತಾನೂ ಕರಿತೀವಿ. ಹಾಗಿದ್ಮೇಲೆ ನಿಯಮಿತ ಬಹುಭುಜಗಳಲ್ಲಿ ಒಂದು ಉದಾಹರಣೆ ಕೊಡಿ ಅಂದ್ರೆ ಯಾವುದು? ಸಮಕೋನೀಯ ತ್ರಿಭುಜಕ್ಕೂ ಉದಾಹರಣೆ ಕೊಡಬಹುದು, ಅದ್ರ ಜೊತೆಗೆ ಯಾವುದನ್ನ ಸಮಬಾಹು ತ್ರಿಭುಜಕ್ಕೂ ಏನ್ ಮಾಡಬಹುದು? ಈ ನಿಯಮಿತ ಬಹುಭುಜಕ್ಕೆ ಉದಾಹರಣೆಯನ್ನ ಕೊಡಬಹುದು. ನೆಕ್ಸ್ಟ್ ಮತ್ತೆ ನಾಲ್ಕು ಭುಜಗಳಿಗೆ ನೋಡೋಣ. ನಾಲ್ಕು ಭುಜಕ್ಕೆ ಯಾವ ಆಕಾರ ಬರ್ತದೆ? ನಾಲ್ಕು ಭುಜಗಳು ಸಮನಾಗಿರ್ತಕ್ಕಂಥ ಒಂದು ಆಕೃತಿ ಹೆಸರೇನು? ವೆರಿ ಗುಡ್. ಅದಕ್ಕೆ ಇನ್ನೊಂದು ಹೆಸರಿದೆ, ಏನು? ಚೌಕ ಅಥವಾ ವರ್ಗ ಅಂತ ಕರಿತೀವಿ. ಇಲ್ಲೇನಾದ್ರೂ ಇದು 6 ಸೆಂಟಿಮೀಟರ್ ಇದ್ರೆ ಇದೂ 6 ಸೆಂಟಿಮೀಟರ್ ಇರುತ್ತೆ, ಇದೂ 6 ಸೆಂಟಿಮೀಟರ್ ಇರುತ್ತೆ, ಈ ಬಾಹುನು 4 ಬಾಹುಗಳು ಏನಾಗಿರ್ತವೆ? ಒಂದೇ ಅಳತೆಯನ್ನ ಹೊಂದಿರ್ತವೆ. ಅದನ್ನ ಈ ರೀತಿ ಗುರುತಿಸ್ತೀವಿ. ಈಗ ಗೆರೆ ಎಳೆದ್ವಿ ಅಂತಂದ್ರೆ ಅದೇನರ್ಥ? ಎಲ್ಲ ಬಾಹುಗಳು ಸಮನಾಗಿದ್ದಾವೆ. ಈ 4 ಕೋನಗಳು ಎಷ್ಟು ಡಿಗ್ರಿ ಇರ್ತಾವಪ್ಪ? 90 ಡಿಗ್ರಿ ಇರ್ತವೆ. ಎಲ್ಲವೂ 90 ಡಿಗ್ರಿ ಇರ್ತವೆ. ಇದನ್ನ ಏನ್ ಕರಿತೀವಿ ನಾವು? ಚೌಕ ಅಥವಾ ವರ್ಗ. ಆಗಿದ್ಮೇಲೆ ಚತುರ್ಭುಜದಲ್ಲಿ ಯಾವುದು ಅಂತಂದ್ರೆ ನಿಯಮಿತ ಬಹುಭುಜ, ಚೌಕ ಅಥವಾ ವರ್ಗ. ಏನಾಗಿರ್ತವೆ? ಎಲ್ಲ ಬಾಹುಗಳು ಸಮನಾಗಿರ್ತವೆ, ಜೊತೆಗೆ ಎಲ್ಲ ಕೋನಗಳು ಏನಾಗಿರ್ತವೆ? ಸಮನಾಗಿರ್ತಕ್ಕಂತಹ ಆಕೃತಿಗಳನ್ನ ನಾವು ನಿಯಮಿತ ಬಹುಭುಜಗಳು ಅಂತ ಕರಿತೀವಿ. ನೆಕ್ಸ್ಟ್ 5 ಪೂರ್ಣ 5 ಭುಜ ಇದ್ರೆ ನೋಡಿ, ಇದು 7 ಸೆಂಟಿಮೀಟರ್ ಇದ್ರೆ ಇದು 7 ಸೆಂಟಿಮೀಟರ್ ಇರುತ್ತೆ. ನಾವು 7 ಸೆಂಟಿಮೀಟರ್ ಬರ್ತೀವಿ. 8 ಸೆಂಟಿಮೀಟರ್ ಬೇಕಾದ್ರೂ ಬರೀಬಹುದು, 3 ಸೆಂಟಿಮೀಟರ್ ಬೇಕಾದ್ರೂ ಬರೀಬಹುದು. ಈ ಬಾಹುನು 7 ಸೆಂಟಿಮೀಟರ್ನೇ ಇರುತ್ತೆ. ಇದನ್ನು ಎಷ್ಟಿರ್ತದೆ? 7 ಸೆಂಟಿಮೀಟರ್ ಇರುತ್ತೆ. ಇದನ್ನು 7 ಸೆಂಟಿಮೀಟರ್. ಎಲ್ಲ ಬಾಹುಗಳು ಏನಾಗಿರ್ತವೆ? ಸಮನಾಗಿರ್ತವೆ. ಅದ್ರ ಜೊತೆಗೆ ಎಲ್ಲ ಕೋನಗಳು ಏನಾಗಿರ್ತವೆ? ಸಮನಾಗಿರ್ತವೆ. ಈ ರೀತಿಯ ಒಂದು ಆಕೃತಿಯನ್ನ ನಾವೇನಂತ ಕರಿತೀವಿ? ನಿಯಮಿತ ಬಹುಭುಜ ಅಂತ ಕರಿತೀವಿ. ಆದ್ಮೇಲೆ ನಿಯಮಿತವಲ್ಲದ್ದು ಯಾವ್ದಪ್ಪ ಅಂತಂದ್ರೆ ಕೋನ ಎಷ್ಟಿರ್ತದೆ? 105 ಡಿಗ್ರಿ ಇರುತ್ತೆ. ಎಷ್ಟು ಡಿಗ್ರಿ ಇರ್ತದೆ? 105 ಡಿಗ್ರಿ ಪ್ರತಿಯೊಂದು ಕೋನ. ಈಗ ನಿಯಮಿತವಲ್ಲದ್ದು ಅಂತಂದ್ರೆ ಬಾಹುಗಳು ಏನಾಗಿರ್ತವೆ? ಸಮ ಇರಲ್ಲ. 3 ಬಾಹುಗಳು ಏನಾಗಿರ್ತವೆ? ಅಸಮವಾಗಿರ್ತವೆ. ಕೋನಗಳು ಏನಾಗಿರ್ತವೆ? ಬೇರೆ ಬೇರೆ ಅಳತೆಯನ್ನ ಹೊಂದಿರ್ತವೆ. ಅಂತಹ ಈಗ ಅಳತೆನೂ ಕೂಡ ಬೇರೆ ಬೇರೆ ಆಗಿರುತ್ತೆ. ನೋಡಿ, ನಾನೀಗ ಅಳತೆ ತೋರಿಸ್ತೀನಿ. ಇದಕ್ಕೆ 1 ಗೆರೆ ಹೇಳ್ತೀವಿ, ಇದಕ್ಕೆ 2 ಗೆರೆ ಹೇಳ್ದೆ, ಇದಕ್ಕೆ ಎಷ್ಟು ಗೆರೆ ಹೇಳ್ದೆ? 3 ಗೆರೆ. ಹಾಗಿದ್ಮೇಲೆ 3 ಬಾಹುಗಳು ಏನಾಗಿದ್ದಾವೆ? ವಿಭಿನ್ನ ಅಳತೆಯನ್ನು ಏನಾಗಿದ್ದಾವೆ? ಹೊಂದಿದ್ದಾವೆ. ಇಲ್ಲಿ ಇದಕ್ಕೆ ಒಂದೇ 1 ಗೆರೆ ಹಾಕ್ತೀವಿ, ಇಲ್ಲಿ ಇದಕ್ಕೆ ಹೀಗೆ ಹಾಕೋಣಂತೆ, ಇದಕ್ಕೆ 2 ಗೆರೆ ಹಾಕಿದ್ದೀವಿ. ಹೀಗೆ ಹಾಕಿದ್ರೆ ಏನಂತ ಅರ್ಥ? ಇದು ಯಾವುದೋ ಒಂದು ಬೇರೆ ಅಳತೆಯನ್ನು ಹೊಂದಿದೆ, ಇದು ಯಾವುದೋ ಒಂದು ಬೇರೆ ಅಳತೆಯನ್ನು ಹೊಂದಿದೆ. ಇದು ಈ ರೀತಿ ಚೌಕಾಕಾರ ಬರೆದ್ರೆ ಏನಂತ 90 ಡಿಗ್ರಿಯನ್ನು ಹೊಂದಿದೆ. ನಾವಿಲ್ಲಿ ಇನ್ನೊಂದಕ್ಕೆ ಬರೋಣಂತೆ. ಆಯತದಲ್ಲಿ ಈಗ ಈ ಬಾಹುಗೆ ಏನಾಗಿದೆ? ಈ ಬಾಹು ಸಮನಾಗಿದೆ, ಈ ಬಾಹುಗೆ ಈ ಬಾಹು ಸಮನಾಗಿದೆ. ಬಟ್ 4 ಬಾಹುಗಳು ಒಂದೇ ಅಳತೆಯನ್ನು ಹೊಂದಿಲ್ಲ, ಹೌದಾ? ಆದ್ರಿಂದ ಅದೆಂತದ್ದು? ಅನಿಯಮಿತ ನಿಯಮಿತವಲ್ಲದ ಬಹುಭುಜ ಆಕೃತಿ. ಬಟ್ ಕೋನ ಏನಾಗಿದಾವೆಲ್ಲವೂ 90 ಡಿಗ್ರಿ ಇರಬಹುದು, 90 ಡಿಗ್ರಿ ಸಮನಾಗಿದಾವೆಲ್ಲ, ಒಂದೇ ಅಳತೆಯನ್ನು ಹೊಂದಿದ್ದಾವೆ. ಬಟ್ ಬಾಹುಗಳು ಏನಾಗಿದ್ದಾವೆ? ಯಾವುದಾದರೂ ಒಂದು ಬಾಹುಗಳು ಅಥವಾ ಕೋನಗಳು ಒಂದು ಸರಿ ಇಲ್ಲ ಅಂತಂದ್ರು, ಸಮನಾಗಿಲ್ಲ ಅಂತಂದ್ರು ಏನಂತ ಕರಿತೀವಿ? ನಿಯಮಿತವಲ್ಲದ ಅಥವಾ ಅನಿಯಮಿತ ಬಹುಭುಜಗಳು ಅಂತ ಕರಿತೀವಿ. ಈಗ ನಿಮಗೆ ಯಾವುದಾದ್ರೂ ಬಹುಭುಜಾಕೃತಿಗಳನ್ನ ಕೊಟ್ರೆ ಅವನ್ನ ನಿಯಮಿತ ಮತ್ತು ನಿಯಮಿತವಲ್ಲದ ಬಹುಭುಜಾಕೃತಿಗಳನ್ನಾಗಿ ವರ್ಗೀಕರಣ ಮಾಡಕ್ ಬರ್ತಲ್ಲ. ಮುಂದ್ಕೋಣ ನಾವೀಗ. ಈಗ ನೆಕ್ಸ್ಟ್
ನಾವೀಗ ನಿಯಮಿತ ಮತ್ತು ಅನಿಯಮಿತ ಬಹುಭುಜಗಳನ್ನು ಕುರಿತು ತಿಳ್ಕೊಂಡ್ವಿ. ಮುಂದಿನದಾಗಿ ಒಂದು ಬಹುಭುಜದ ಪರಕೋನಗಳ ಮೊತ್ತವನ್ನು ನೋಡೋಣ. ಒಂದು ಬಹುಭುಜದ ಪರಕೋನಗಳ ಮೊತ್ತ ನೋಡಿ. ನಾನು ಇಲ್ಲಿ ಎರಡು ತೋಡಿದ್ದೀನಿ, ಒಂದು ಚೌಕ ಒಂದು ಪಂಚಭುಜವನ್ನು ತೋಡಿದ್ದೀನಿ. ಎಕ್ಸಾಂಪಲ್ ನಾನು ಈ ಬಾಹುವನ್ನು ವೃದ್ಧಿಸ್ತೀನಿ. ಬಾಹುವನ್ನು ವೃದ್ಧಿಸಿದಾಗ ಇದೇನು ಇಲ್ಲಿಂದ ಇಲ್ಲಿಗೆ ಸರಳ ರೇಖೆ. ಈ ಸರಳ ರೇಖೆಯ ಮೇಲೆ ಒಂದು ಕಿರಣ ನಿಂತಿದೆ. ಆದ್ರೂ ಇವೆರಡೂ ಕೋನಗಳ ಮೊತ್ತ ಎಷ್ಟು ಡಿಗ್ರಿ ಇರುತ್ತೆ? 90 ಡಿಗ್ರಿ. ಇದು 90 ಡಿಗ್ರಿ ಇರ್ತದೆ. ಈ ರೇಖೆನೇ ಇಲ್ಲ ಅಂತ ಮಾಡೋಣ. ಇಲ್ಲಿ ಒಂದು ಪಾಯಿಂಟ್ ಅಲ್ಲಿ ಎಷ್ಟು ಡಿಗ್ರಿ ಇರುತ್ತೆ? ವೆರಿ ಗುಡ್. ಎಷ್ಟು ಡಿಗ್ರಿ ಇರುತ್ತೆ? 180. ಹಾಗಿದ್ಮೇಲೆ ಈ ಪಾಯಿಂಟ್ ಅಲ್ಲಿ ಎಷ್ಟು ಡಿಗ್ರಿ ಇರಬೇಕು? 180 ಡಿಗ್ರಿ ಇರುತ್ತೆ ಅಲ್ವಾ? ಈ ಕಡೆ ಗೊತ್ತಿದೆ ಎಷ್ಟು ಡಿಗ್ರಿ ಅಂತಂದು 90 ಡಿಗ್ರಿ. ಹಾಗಿದ್ಮೇಲೆ ಇದು ಪರಕೋನ ಎಷ್ಟು ಡಿಗ್ರಿ ಇರ್ತದೆ? 90 ಡಿಗ್ರಿ. ಹೌದಾ? ಎಷ್ಟು ಡಿಗ್ರಿ ಇರ್ತದೆ? 90 ಡಿಗ್ರಿ ಇರ್ತದೆ. ಈಗ ಇದನ್ನು ವೃಕ್ಷಣ ಇಲ್ಲಿ 90 ಡಿಗ್ರಿ ಇದೆ, ಇಲ್ಲೂ ಎಷ್ಟು ಇರ್ತದೆ? 90 ಡಿಗ್ರಿ. ಇದನ್ನು ವೃಕ್ಷಣ ಇಲ್ಲಿ ಎಷ್ಟು ಇರ್ತದೆ? 90 ಡಿಗ್ರಿ. ಇದನ್ನು ವೃಕ್ಷಣ ಇಲ್ಲಿ ಎಷ್ಟು ಡಿಗ್ರಿ ಇರ್ತದೆ? 90 ಡಿಗ್ರಿ. 90 ಡಿಗ್ರಿ. ಹಾಗಿದ್ಮೇಲೆ ಒಟ್ಟು ಎಷ್ಟು ಕೋನಗಳಿದಾವೆ? 4 ಕೋನಗಳಿದಾವೆ. 4 ಕೋನಗಳು 90 ಪ್ಲಸ್ 90 ಪ್ಲಸ್ 90 ಪ್ಲಸ್ 90 ಕೂಡಿಸಿದ್ರೆ ಅಷ್ಟ 360 ಡಿಗ್ರಿ ಆಯ್ತು. ಇದು ಎಲ್ಲ ಹೊರಕೋನಗಳು 1 2 3 4 ಹೊರಕೋನಗಳನ್ನು ಬರೆದಿದ್ದೀವಿ. ಎಷ್ಟು ಡಿಗ್ರಿ ಆಯ್ತು? 360. ಈಗ ನಾನು ಇಲ್ಲಿ ಬರ್ದಿದ್ದೆ ಎಷ್ಟು ಡಿಗ್ರಿ ಇದೆ ಅಂತ ಹೇಳಿದೆ? 105 ಡಿಗ್ರಿ. ಇದೆಷ್ಟು ಡಿಗ್ರಿ ಇದೆ? 105 ಡಿಗ್ರಿ. ಇದೆಷ್ಟು ಡಿಗ್ರಿ ಇದೆ? 105 ಡಿಗ್ರಿ. ಇದೆಷ್ಟು ಡಿಗ್ರಿ ಇದೆ? 105 ಡಿಗ್ರಿ. ಇದನ್ನು ಒಂದು ಬಾಹುವನ್ನು ವೃದ್ಧಿಸೋಣ. ಹೌದಾ? ಇಲ್ಲಿಂದ ಇಲ್ಲಿ ಎಷ್ಟು ಡಿಗ್ರಿ ಇರ್ತದೆ? 180 ಡಿಗ್ರಿ. 180 ಡಿಗ್ರಿನಲ್ಲಿ ಆಲ್ರೆಡಿ ಇದೆ ಎಷ್ಟು ಡಿಗ್ರಿ ಇದೆ? 105 ಡಿಗ್ರಿ. 105 ಡಿಗ್ರಿ ಇದೆಯಾ? ಆಯ್ತಮೇಲೆ ಈ 180 ಡಿಗ್ರಿನಲ್ಲಿ 105 ಡಿಗ್ರಿ ಕಳೆದು ಬಿಡೋಣ. 75 ಡಿಗ್ರಿ. ಎಷ್ಟು ಡಿಗ್ರಿ ಬರುತ್ತೆ? 175. ಎಷ್ಟು? 175. 170ರಲ್ಲಿ 75 ಡಿಗ್ರಿ ಬಂತು. ಹೌದಾ? ಎಷ್ಟು ಡಿಗ್ರಿ ಬಂತು? 75 ಡಿಗ್ರಿ. ನಾವು ಆಗ್ಲೇ ಬರ್ದಿದ್ದೀವಿ, ವೃದ್ಧಿಸಿದೀವಿ. ಆಗ್ಲೇ ನಿಮ್ಗೆ ಹೇಳಿದ್ವಿ, ಅವಳು ಯಾರ ಕೇಳಿದ್ವಿ ಏನಂತಂದು ಕೋನ ಎಷ್ಟಿರುತ್ತೆ ಅಂತ. 105 ಡಿಗ್ರಿ ಅಲ್ಲ, ಎಷ್ಟಿರ್ತದೆ? 108 ಡಿಗ್ರಿ ಇರ್ತದೆ. ಯಾವುದಕ್ಕೆ? ನಿಯಮಿತ ಬಹುಭುಜಾಕೃತಿಗಳಲ್ಲಿ ಎಷ್ಟು ಡಿಗ್ರಿ ಇರ್ತದೆ? 108 ಡಿಗ್ರಿ. ಆಯ್ದ್ಮೇಲೆ 108 ಡಿಗ್ರಿ ಮಾಡೋಣ ಎಲ್ಲವನ್ನೂ. 108 ವೃದ್ಧಿಸಿದಾಗ ಇದೆಷ್ಟಾಯ್ತು? ಈ ಸರಳ ರೇಖೆ ಮೇಲೆ ಇರ್ತಕ್ಕಂಥ ಕೋನ 180 ಡಿಗ್ರಿ. 180 ಡಿಗ್ರಿನಲ್ಲಿ ನಾವು ಎಷ್ಟು ಕಳಿಬೇಕು? ಈಗ 108 ಡಿಗ್ರಿ ಅಂತ ಕಳಿಬೇಕು. 180 ಡಿಗ್ರಿನಲ್ಲಿ 108 ಡಿಗ್ರಿ ಕಳೆದ್ರೆ ಇನ್ನೆಷ್ಟು ಡಿಗ್ರಿ ಉಳಿಯುತ್ತೆ? 72 ಡಿಗ್ರಿ ಉಳಿಯುತ್ತೆ. ಇಲ್ಲಿ ಎಷ್ಟು ಡಿಗ್ರಿ ಆಯ್ತು? ಈಗ 72 ಡಿಗ್ರಿ. ಹೌದಾ? ನಾವು ಈ ಭಾವವನ್ನು ವೃದ್ಧಿಸೋಣ ಅಂತೀವಿ. ಇಲ್ಲೂ ಎಷ್ಟಾಗಬೇಕು? ಈಗ 72 ಡಿಗ್ರಿ. ಈ ಭಾವವನ್ನು ವೃದ್ಧಿಸೋಣ ಅಂತ ಎಷ್ಟಾಗಬೇಕು? 72 ಡಿಗ್ರಿ. ಈ ಭಾವವನ್ನು ವೃದ್ಧಿಸೋಣ ಅಂತೆ 72 ಡಿಗ್ರಿ. 72 ಡಿಗ್ರಿ. ಈ ಭಾವವನ್ನು ವೃದ್ಧಿಸೋಣ ಅಂತೆ 72 ಡಿಗ್ರಿ. ಎಷ್ಟು ಡಿಗ್ರಿ ಆಯ್ತು? 72 ಡಿಗ್ರಿ. ಒಟ್ಟು ಎಷ್ಟು 72 ಡಿಗ್ರಿ? ನಾವು 5 ಪರಕೋನಗಳು 72 ಇಂಟು 5. 5 ಏಳೆ 1 5 ಏಳೆ 35 ಕೊಂಚರಿಸಿದ್ರೆ 160. ಹಾಗಿದ್ಮೇಲೆ ಎಲ್ಲ ಹೊರಕೋನಗಳ ಮೊತ್ತ ಎಷ್ಟು ಡಿಗ್ರಿ ಆಯ್ತು? ಇಲ್ಲಿ ಪ್ರತಿಯೊಂದು ಬಹುಭುಜದ, ಅದು 3 ಬಾಹುಗಳಿರುವ ಬಹುಭುಜ ಆಗಿರಬಹುದು, 4 ಬಾಹುಗಳಿರುವ ಬಹುಭುಜ ಆಗಿರಬಹುದು, 5 ಇರುವ ಬಹುಭುಜ ಆಗಿರಬಹುದು, 6 ಇರತಕ್ಕಂತಹ ಬಹುಭುಜ ಆಗಿರಬಹುದು, 7 ಇರತಕ್ಕಂತಹ ಬಹುಭುಜ ಆಗಿರಬಹುದು, 8 ಇರತಕ್ಕಂತಹ ಬಹುಭುಜ ಆಗಿರಬಹುದು. ಇವುಗಳೆಲ್ಲವುಗಳ ಹೊರಕೋನಗಳ ಮೊತ್ತ ಎಷ್ಟು ಡಿಗ್ರಿಗೆ ಸಮ? 360 ಡಿಗ್ರಿಗೆ ಸಮ. ನೋಡಿ, ನಾವೀಗ ಬಹುಭುಜದ ಹೊರಕೋನಗಳ ಮೊತ್ತ ಎಷ್ಟು ಡಿಗ್ರಿ ಅಂತ ಗೊತ್ತಾಯ್ತು? 360 ಡಿಗ್ರಿಗೆ ಅಂತ ಗೊತ್ತಾಯ್ತು. ಈಗ ಇದ್ರ ಮೇಲೆ ಒಂದು ಲೆಕ್ಕವನ್ನು ಬಿಡಿಸೋಣಂತೆ. ಅವನು ಚಿತ್ರ ಕೊಟ್ಟಿದ್ದಾನೆ ಈ ರೀತಿ.
ಒಂದು ಬಹುಭುಜವನ್ನು ಕೊಟ್ಟಿದ್ದಾನೆ, ಬಾಹುಗಳನ್ನ ರೂಪಿಸಿದಾನೆ ಅವನು. ಈ ಬಾಹುವನ್ನ ಈ ರೀತಿ ರೂಪಿಸಿದ, ಈ ಬಾಹುವನ್ನ ಈ ರೀತಿ ರೂಪಿಸಿದ, ಈ ಬಾಹುವನ್ನ ಈ ರೀತಿ ರೂಪಿಸಿದ, ಈ ಬಾಹುವನ್ನು ಈ ರೀತಿ ರೂಪಿಸಿದ. ನೋಡಿ, ರೂಪಿಸಿರ್ತಕ್ಕಂಥ ಬಾಹುಗಳಲ್ಲಿ ಅವನು ಅಳತೆಗಳನ್ನ ಕೊಟ್ಟಿದ್ದಾನೆ. ಇದು 50 ಡಿಗ್ರಿ, ಇದು 90 ಡಿಗ್ರಿ, ಇದು 110 ಡಿಗ್ರಿ ಅಂತ ಕೊಟ್ಟ. ಈ ಕೋನದ ಅಳತೆಯನ್ನು ಕಂಡುಹಿಡಿಯಿರಿ. ಯಾವುದು? ಎಕ್ಸ್ ಕೋನದ ಅಳತೆಯನ್ನು ಏನ್ ಮಾಡ್ರಿ? ಕಂಡುಹಿಡಿಯಿರಿ. ನಮಗೆ ಒಂದು ಬಹುಭುಜದ ವರಕೋನಗಳ ಮೊತ್ತ ಗೊತ್ತಿದೆ. ಎಷ್ಟೊಂದು? 360 ಡಿಗ್ರಿ. ಹೌದಾ? ಬಹುಭುಜದ ಪರಕೋನಗಳ ಮೊತ್ತ ನೀವು ಮಾಡ್ತೀವಿ. ಒಂದು ನಿಮಿಷ ಮಾಡಬೇಕು. ಬಹುಭುಜದ ಪರಕೋನಗಳ ಮೊತ್ತ 360. ಗೊತ್ತಿಲ್ಲ. ಚತುರ್ಭುಜಗಳ ಪರಿಚಯ. ಬಹುಭುಜದ ಹೊರಕೋನಗಳ ಮೊತ್ತ ಎಷ್ಟು ಡಿಗ್ರಿ ಅಂತ ಗೊತ್ತಾಯ್ತು? 360 ಡಿಗ್ರಿ ಅಂತ ಗೊತ್ತಾಯ್ತು. ಒಂದೊಂದೇ ಕೋನವನ್ನು ಬರ್ಕೊಂಡ್ಬರೋಣಂತೆ. ಎಷ್ಟು ಡಿಗ್ರಿ ಇದೆ? 50 ಡಿಗ್ರಿ ಇದೆ, ಪ್ಲಸ್ 90 ಡಿಗ್ರಿ, ಪ್ಲಸ್ ಎಷ್ಟು ಡಿಗ್ರಿ? 110 ಡಿಗ್ರಿ, ಪ್ಲಸ್ ಎಕ್ಸ್. ಈ 4 ಕೋನಗಳ ಮೊತ್ತ ಎಷ್ಟು ಡಿಗ್ರಿಗೆ ಸಮ? 360 ಡಿಗ್ರಿಗೆ ಸಮವಾಗಿದೆ. ಈ ಎಕ್ಸ್ ಅಂತಂದ್ರೆ ಆ ಕೋನದ ಅಳತೆ ನನಗೆ ಗೊತ್ತಿಲ್ಲ, ಅದನ್ನ ಏನ್ ಮಾಡ್ತಾ ಇದ್ದೀವಿ? ಕಂಡು ಹಿಡಿತಾ ಇದ್ದೀವಿ. 50, 90, 110. ಈ 4 ಕೋನಗಳ ಮೊತ್ತ ಎಷ್ಟು ಡಿಗ್ರಿ ಅಂತ ಗೊತ್ತಿದೆ? ಎಷ್ಟು ಡಿಗ್ರಿ? 360 ಡಿಗ್ರಿ. ಹೊರ ಕೋನಗಳು ಆಗಲೇ ಅಳತೆ ಮಾಡಿ ತೋರಿಸಿದ್ವಲ್ವಾ? ಎಷ್ಟು ಡಿಗ್ರಿ ಬರ್ತದೆ ಅಂತಂದು? 360 ಡಿಗ್ರಿ. ಈ ಕೋನ, ಈ ಕೋನ, ಈ ಕೋನದ ಮೊತ್ತ ಎಷ್ಟು ಡಿಗ್ರಿ? 360 ಡಿಗ್ರಿ. ಇವನಷ್ಟು ಕೂಡಿದ್ರೆ ಏನ್ ಬರ್ಬೇಕು? 360 ಡಿಗ್ರಿ ಬರಬೇಕು. ಇಲ್ಲಿ ಕೊಟ್ಟಿರೋದು ಎಷ್ಟು? 3 ಕೊಟ್ಟಣ, ಇನ್ನೊಂದು ಕೋನ ಕೊಟ್ಟಿಲ್ಲ. ಅದನ್ನು ಕಂಡುಹಿಡಿಯಿರಿ ಅಂತಿದ ಹೊರ ಕೋನವನ್ನು. ಈಗ 90 110 ಕೂಡಿದ್ರೆ ಎಷ್ಟು? 200. 200ಕ್ಕೆ 50 ಕೂಡಿದ್ರೆ ಎಷ್ಟು ಡಿಗ್ರಿ ಆಗುತ್ತೆ? 250 ಡಿಗ್ರಿ ಪ್ಲಸ್ ಎಕ್ಸ್ ಈಸ್ ಈಕ್ವಲ್ಸ್ ಟು 360 ಡಿಗ್ರಿ. ಈ 250 ಡಿಗ್ರಿ ಈ ಕಡೆಗಿದೆ, ಆ ಕಡೆ ಬಲಭಾಗಕ್ಕೆ ಹೋದ್ರೆ ಏನಾಗುತ್ತೆ? ಮೈನಸ್ 260 ಆಗುತ್ತೆ. ಅಲ್ಲ, 250 ಆಗುತ್ತೆ. 360 ಮೈನಸ್ 250 ಎಷ್ಟು ಡಿಗ್ರಿ? 360ರಲ್ಲಿ ಈ ರೀತಿ ಒಂದು ಕೆಳಗೊಂದು ಹಾಕೊಂಡು ಕಳೀರಿ. 360 ಮೈನಸ್ 300 250. 0 0 0 6 5 ಹೋದ್ರೆ 1, 3 7 ಹೋದ್ರೆ 1. ಎಷ್ಟು ಡಿಗ್ರಿ? 110 ಡಿಗ್ರಿ. ಇನ್ನೊಂದು ಹೊರ ಕೋನದ ಅಳತೆ ಎಷ್ಟು ಡಿಗ್ರಿ ಅಂದ್ರೆ 110 ಡಿಗ್ರಿ ಆಗಿರುತ್ತೆ. ಈಗ ನೀವು ಮಾಡ್ತೀರಾ? ನಾನು ಸ್ವಲ್ಪ ಚೇಂಜ್ ಮಾಡ್ತೀನಿ. ಒಬ್ಬೊಬ್ರೆ ಹೇಳ್ತೀನಿ. ಯಾರು ಲೆಕ್ಕ ಬಿಡಿಸುವವರು? ಹಬ್ಬ. ಈಗ ಫಸ್ಟ್ ಇಲ್ಲೇ ಬರ್ದಿದ್ದೀವಿ, ಬಹುಭುಜದ ಹೊರ ಕೋನಗಳ ಮೊತ್ತ ಎಷ್ಟು ಡಿಗ್ರಿ? 360 ಡಿಗ್ರಿ ಅಂತ ಬರ್ದಿದ್ದೀವಿ. ಕಂಟಿನ್ಯೂ. ನಾಲ್ಕು ಕೋನಗಳನ್ನು ಬರ್ಕೊಂಡಿದ್ದೀವಿ. ಎಷ್ಟು ಡಿಗ್ರಿ? ಒಂದು 80 ಡಿಗ್ರಿ ಇದೆ, ಒಂದು ಎಕ್ಸ್ ಡಿಗ್ರಿ ಇದೆ, ಒಂದು 150, ಇನ್ನೊಂದು ಎಕ್ಸ್ ಈಸ್ ಈಕ್ವಲ್ಸ್ ಟು 360 ಡಿಗ್ರಿ. ಈಗ ಮುಂದೆ ಅವೆರಡು
ಕೂಡ್ಬೇಕ್ರಿ. 180 150 ಕೂಡಿದ್ರೆ ಎಷ್ಟ್ರಿ? 230. ಹಾ ಇಲ್ಲಿ ನೋಡಿ, ನಾವು ಇವೆರಡನ್ನು ಕೂಡ್ಬಿಟ್ವಿ, ಹೌದಾ? ಮತ್ತೆ ಮಾಡ್ಬೇಕಿತ್ತು ಎಕ್ಸ್. ಹಾ, ಎರಡನ್ನು ಕೂಡಿದ್ದಲ್ಲಿ ಏನ್ ಮಾಡ್ಬೇಕಿತ್ತು? ಒಂದ್ ನಿಮಿಷ ಕೊಡಿ. ಎರಡನ್ನು ಕೂಡಿದೀವಿ ಅಲ್ವಾ? ಎರಡನ್ನು ಕೂಡಿದೀವಿ, ಎಷ್ಟಾಯ್ತು? 80 ಪ್ಲಸ್ 150 ಕೂಡಿದ್ದಕ್ಕೂ 230 ಆಯ್ತು. ಈಗ ಮುಂದಕ್ಕೆ ಏನ್ ಮಾಡಬೇಕು? ಹಾ, ಕಳಿಬೇಕು. ಕಳೆಯುವುದಕ್ಕಿಂತ ಪೂರ್ವದಲ್ಲಿ ನೋಡಿ, ಈ ಕಡೆ ಇನ್ನೂ ಭಾಗ ಇದೆ. ಈ ಭಾಗದಲ್ಲಿ ನಾವು ಎರಡನ್ನೇ ಕೂಡಿರೋದು. ಇನ್ನೂ ಎರಡು ಉಳ್ಕಡೆ ಯಾವ? ಇಲ್ಲೊಂದು ಎಕ್ಸ್ ಉಳಿಯುತ್ತೆ, ಇಲ್ಲೊಂದು ಎಕ್ಸ್ ಉಳಿಯುತ್ತೆ. ಏನ್ ಮಾಡಬೇಕು? ಎರಡು ನಡುವೆ ಯಾವ ಚಿಹ್ನೆ ಇದೆ? ಎಕ್ಸ್ ಮತ್ತು ಎಕ್ಸ್ ನಡುವೆ ಸಂಕಲನ ಚಿಹ್ನೆ ಇದೆ. ಸಂಕಲನ ಚಿಹ್ನೆ ಇದೆ ಅಂದ್ರೆ ಏನ್ ಮಾಡಬೇಕು? ಸಂಕಲನ ಮಾಡಬೇಕು. ಎಕ್ಸ್ಗೆ ಎಕ್ಸ್ ಅನ್ನ ಕೂಡಿಸಿದ್ರೆ ಎಷ್ಟಾಯ್ತು? ಒಂದು ಎಕ್ಸ್ಗೆ ಇನ್ನೊಂದು ಎಕ್ಸ್ ಅನ್ನು ಕೂಡಿಸಿದ್ರೆ ಎಷ್ಟಾಯ್ತು? ಒಂದು ಎಕ್ಸ್ ಪ್ಲಸ್ ಒಂದು ಎಕ್ಸ್, 2x. ಅದನ್ನು ಬರೀಬೇಕು ಇಲ್ಲಿ. ಪ್ಲಸ್ 2x ಪ್ಲಸ್ 2a ಮೇಲಲ್ಲ, 2 ಪ್ಲಸ್ ಹಾಕೋ. ಈಸ್ ಈಕ್ವಲ್ಸ್ ಟು 360. ಈಗ ಈ ಪ್ಲಸ್ 230 ಆ ಕಡೆಗೆ ಹೋದ್ರೆ ಏನಾಗುತ್ತೆ? ಮೈನಸ್ 200. 2x ಈಸ್ ಈಕ್ವಲ್ಸ್ ಟು 360 ಮೈನಸ್ 230. 360ರಲ್ಲಿ 230 ಹೋದ್ರೆ ಒಂದು ಒಂದು ಹಾಕಿಟ್ಕೊಳ್ಳಿ, 130 ಡಿಗ್ರಿ. 2x ಗೆ 130 ಡಿಗ್ರಿ. ಉದಾಹರಣೆಗೆ ನೋಡಿ, ನಾನೀಗ ನಿಮಗೆ ಗಣಿತ ಬಿಟ್ಟು ಹೊರಗೋಗೋಣ. ದಿನನಿತ್ಯ ಜೀವನದಲ್ಲಿ ಇರ್ತಕ್ಕಂತಹ ಸಮಸ್ಯೆಗಳನ್ನು ಬಳಸ್ಕೊಳ್ಳೋಣ. ಏನಪ್ಪ? ಉದಾಹರಣೆ, 2 ಕಲ್ಲಂಗಡಿ ಹಣ್ಣು ತಗೊಂಡಿದ್ದೆ. ಎಷ್ಟು ತಗೊಂಡಿದ್ದೀನಿ? 2 ಕಲ್ಲಂಗಡಿ ಹಣ್ಣು ತಗೊಂಡಿದ್ದೀನಿ. 130 ರೂಪಾಯಿ ದುಡ್ಡು ಕೊಟ್ಟಿದ್ದೀನಿ. ಎಷ್ಟು ಕೊಟ್ಟಿದ್ದೀವಿ? 130 ರೂಪಾಯಿ ದುಡ್ಡು ಕೊಟ್ಟಿವಿ. ಒಂದೇ ಕಲ್ಲಂಗಡಿ ಹಣ್ಣಿಗೆ ಆಗಿದ್ರೆ ಎಷ್ಟು ಕೊಡೋದು? 2 ಕಲ್ಲಂಗಡಿ ಹಣ್ಣಿಗೆ ಎಷ್ಟು ದುಡ್ಡು ಕೊಟ್ವಿ? 130 ರೂಪಾಯಿ ದುಡ್ಡು ಕೊಟ್ವಿ. ಒಂದೇ ಕಲ್ಲಂಗಡಿ ಹಣ್ಣಿಗೆ 65 ರೂಪಾಯಿ. ಹಾಗೆ 2x ಗೆ 130 ರೂಪಾಯಿ ಆದ್ರೆ ಒಂದೇ x ಗೆ ಎಷ್ಟಪ್ಪ ಅಂತಂದ್ರೆ 65. ಅದನ್ನ ಗಣಿತದಲ್ಲಿ ಯಾವ ರೀತಿ ಅಂದ್ರೆ x is equals to 130 divided by 2. x is equals to x, 2x ಅಲ್ಲ, x is equals to 130 divided by 2. ಇದರ is equal to ಇಲ್ಲಿ ಬರಬೇಕು. ಹಾಗೆ ಈಗ ಕಡ್ತಾ ಹೊಡಿಬೇಕು. 2 1 2 ಎಷ್ಟೇ? 2 6 12. ಎಷ್ಟು ಉಳಿತು? 1 ಉಳಿತು, 10 ಆಯ್ತು. 2 5 ಎಷ್ಟು? 10. ಈಗ x ಬೆಲೆ ಎಷ್ಟು? 5 ಬೆಲೆ. ಈ ಕೋನದ ಅಳತೆ ಎಷ್ಟು? ಈ ಕೋನದ ಅಳತೆ 65 ಡಿಗ್ರಿ. ಈ ಕೋನದ ಅಳತೆ ಎಷ್ಟಾಗಿರುತ್ತೆ? 65 ಡಿಗ್ರಿ ಆಗಿರುತ್ತೆ. ಮಕ್ಕಳೇ, ನಾವು ಇಲ್ಲಿಯವರೆಗೆ ಚತುರ್ಭುಜಗಳ ಪರಿಚಯದಲ್ಲಿ ಮೊದಲನೇದಾಗಿ ಸರಳ ವಕ್ರ ಬಹುಭುಜಾಕೃತಿಗಳನ್ನು ನೋಡಿದ್ವಿ, ಸರಳ ವಕ್ರ ರೇಖೆ ನೋಡಿದ್ವಿ, ಅದರ ಜೊತೆಗೆ ವಕ್ರ ರೇಖೆಗಳನ್ನು ನೋಡಿದ್ವಿ. ಅದಾದ ಮೇಲೆ ವಕ್ರಾಕೃತಿಗಳಲ್ಲದ ಬಹುಭುಜಗಳನ್ನು ನೋಡಿದ್ವಿ, ಬಹುಭುಜಗಳಲ್ಲದ ವಕ್ರಾಕೃತಿಗಳು. ಅದಾದ್ಮೇಲೆ ಮತ್ತೆ ಯಾವ್ದು ನೋಡಿದ್ವಿ? ಅದಕ್ಕಿಂತ ನಿಯಮಿತವಲ್ಲದ ಬಹುಭುಜಾಕೃತಿಗಳು. ಬಹುಭುಜಗಳ ವರ್ಗೀಕರಣವನ್ನು ನೋಡಿದ್ವಿ. ರೇಖಾಖಂಡ, ಸಮಾಂತರ ರೇಖೆ ಹೇಳಿಲ್ಲ. ಅದಾದ ನಂತರ ಬಹುಭುಜದ ಹೊರಕೋನಗಳ ಮೊತ್ತ ಏನಂತ ನೋಡಿದ್ವಿ, ಹೌದಾ? ಈಗ ಆಗಿದ್ಮೇಲೆ ಅದರ ಕುರಿತು ಒಂದೆರಡು ಪ್ರಶ್ನೆಗಳನ್ನು ಕೇಳ್ತೀನಿ ನಿಮಗೆ. ಫಸ್ಟ್ ಒನ್, ನಿಯಮಿತ ಬಹುಭುಜಾಕೃತಿಗಳು ಅಂದ್ರೆ ಏನು? ನಿಯಮಿತ ಬಹುಭುಜಾಕೃತಿಗಳು ಅಂದ್ರೆ ಹೇಳಮ್ಮ. ಬಾಹುಗಳು ಮತ್ತು ಕೋನಗಳು ಒಂದೇ ಅಳತೆಯನ್ನು ಹೊಂದಿರುತ್ತವೆ. ಸಮಕೋನೀಯ ಸಮಬಾಹುಗಳುಳ್ಳ ಆಕೃತಿಗಳನ್ನ ನಾವೇನಂತ ಕರಿತೀವಿ? ನಿಯಮಿತ ಬಹುಭುಜಾಕೃತಿಗಳು ಅಂತ ಕರಿತೀವಿ. ಅಂತರ್ವಕ್ರ ಬಹುಭುಜಗಳು ಅಂದ್ರೆ ಏನಂತ ಕರಿತೀವಿ? ಏನು? ಯಾವನ್ನ ನಾವು ಅಂತರ್ವಕ್ರ ಬಹುಭುಜಾಕೃತಿಗಳು ಅಂತ ಕರಿತೀವಿ? ಅಂತಹ ಆಕೃತಿಗಳನ್ನ 180 ಡಿಗ್ರಿಗಿಂತ ಹೆಚ್ಚಾದ
ಯಾವುದಾದರೂ ಒಂದು ಒಳಕೋನದ ಅಳತೆ ಎಷ್ಟು ಡಿಗ್ರಿಗಿಂತ ಹೆಚ್ಚಾಗಿರ್ಬೇಕು? 180 ಡಿಗ್ರಿಗಿಂತ ಹೆಚ್ಚಾಗಿರ್ಬೇಕು. ಮತ್ತೊಂದು ಕಂಡೀಷನ್, ಕರ್ಣಗಳು ಯಾವ್ದ್ರ ಹೊರಗಿರ್ತವೆ? ಬಹುಭುಜದ ಹೊರಗಡೆ ಇರ್ತವೆ. ಇವನೇನಂತ ಕರಿತೀವಿ ನಾವು? ಅಂತರ್ವಕ್ರ ಬಹುಭುಜ ಅಂತ ಕರಿತೀವಿ. ಈಗ ಬಹುಭುಜದ ಹೊರ ಕೋನಗಳ ಮೊತ್ತ ಎಷ್ಟು ಡಿಗ್ರಿಗೆ ಸಮನಾಗಿರುತ್ತೆ? ವೆರಿ ಗುಡ್, 360 ಡಿಗ್ರಿಗೆ ಏನಾಗಿರುತ್ತೆ? ಸಮನಾಗಿರುತ್ತೆ. ಎಷ್ಟು ಬಾಹುಗಳಾದ್ರೂ ಇರಲಿ, ನಿನಗೆ 20 ಬಾಹುಗಳಿರ್ಲಿ, ಅದ್ರ 20 ಬಾಹುಗಳು ಈ ರೀತಿ 1 2 3 4 5 6 7 8 ಹೀಗಿದ್ರು ಸಮೇತ ಇದು ನೋಡಿ, ಇದು ನುಚ್ಚಿದ್ರೆ ಈ ಕೋನ ಈ ಕೋನ ಈ ಕೋನ ಈ ಕೋನ ಈ ಕೋನ ಈ ಕೋನದ ಅಳತೆ ಏನಾಗಿರುತ್ತೆ? 360 ಡಿಗ್ರಿ. ಎಷ್ಟು ಕೋನಗಳಾದ್ರೂ ಹೊರ ಕೋನಗಳ ಎಲ್ಲ ಕೋನಗಳ ಮೊತ್ತ ಎಷ್ಟು ಡಿಗ್ರಿಗೆ ಸಮ? 360 ಡಿಗ್ರಿಗೆ ಸಮ. ಇಷ್ಟು ಹೇಳ್ತಾ ಈ ಒಂದು ಅಧ್ಯಾಯವನ್ನ ಇಲ್ಲಿ ಮುಗಿಸೋಣ. ಮುಂದಿನ ಅವಧಿಯಲ್ಲಿ ಮುಂದಿನ ಕಂಟಿನ್ಯೂ ಮಾಡ್ತಾನೆ ಅಂತ ಹೇಳ್ತಾ ಈ ಒಂದು ಅವಧಿಯಲ್ಲಿ ಮುಗಿಸೋಣ.